ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವಾಗ ಕ್ರ್ಯಾಶ್ ಕೋರ್ಸ್ ನೋಡ್ಕೊಳ್ಳೋಣ. ಆರ್ಗನೈಸೇಷನ್ಸು ಮತ್ತು ಅವುಗಳ ಇಂಪಾರ್ಟೆಂಟ್ ಹೆಡ್ ಕ್ವಾರ್ಟರ್ಸು ಇವನ್ನ ನಾವು ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಇವಾಗಲೇ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ. ಅಂದ್ರೂ ಕೂಡ ಒಂದು ಕಡೆ ನಾವು ಅದರ ಕಂಪೈಲೇಷನ್ನ ಒಂದೇ ಸರಿ ನೋಡ್ಕೊಂಡಿರೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದುಬಿಟ್ಟಿರುತ್ತೆ. ಫಸ್ಟ್ ಒನ್ ನಾವು ನೋಡ್ಕೋಬೇಕು ಅಂತಂದರೆ ಈ ಕಡೆ ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದ್ದಾವೆ, ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದಾವೆ. ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಪ್ರೆಸಿಡೆಂಟ್ ಅಥವಾ ಜನರಲ್ ಸೆಕ್ರೆಟರಿ ತುಂಬ ಕಮ್ಮಿ ಕೇಳೋವಂಥದ್ದು. ಸೊ ಅದಕ್ಕೆ ಇವನ್ನೆಲ್ಲ ನೋಡ್ಕೊಂಡಿರೋಣ. ಸೊ ಫಸ್ಟ್ ಒನ್ನು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB. ಇದನ್ನು ನೋಡಬೇಕು ಅಂತಂದರೆ ಇದರ ಹೆಡ್ ಕ್ವಾರ್ಟರ್ ನೋಡಿ ಬೀಜಿಂಗ್ ಚೈನಾದಲ್ಲಿದೆ. ಸೊ ಅವರೇ ಸ್ಟಾರ್ಟ್ ಮಾಡಿರೋಂಥದ್ದು ಅದು ಇನಿಷಿಯೇಟಿವು. ಸೊ ಬೀಜಿಂಗ್ ಚೈನಾದಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ. ನೆಕ್ಸ್ಟು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಸೊ ಬ್ರಿಕ್ಸ್ ಕಂಟ್ರೀಸ್ಗಳೆಲ್ಲ ಸೇರಿಬಿಟ್ಟು ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಕೊಂಡ್ರು. ಈ ಕಂಟ್ರೀಸ್ ಮಧ್ಯದಲ್ಲೇ ಡೆವಲಪ್ಮೆಂಟ್ಗೋಸ್ಕರ ಆ ಕಂಟ್ರೀಸ್ ಮಧ್ಯದಲ್ಲೇ ಫಂಡಿಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕು ಓಪನ್ ಮಾಡ್ಕೊಂಡಿದ್ರು. ಸೊ ಬ್ರಿಕ್ಸ್ ಅವ್ರದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಸೊ ಅದರ ಹೆಡ್ ಕ್ವಾರ್ಟರ್ ನೋಡಬೇಕು ಅಂತಂದರೆ ಶಾಂಘೈ ಚೈನಾದಲ್ಲಿದೆ. ಅದರ ಪ್ರೆಸಿಡೆಂಟು KV ಕಾಮತ್. ಅದಾದಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೋಡಿ ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡ್ಕೊಂಡಿದ್ರೆ ತುಂಬಾ ಜಾಸ್ತಿ ಫಂಡಿಂಗ್ಸ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಲು ತೆಲಂಗಾಣ ನೋಡ್ಬೋದು. ಸೊ ತೆಲಂಗಾಣ ಇರಿಗೇಷನ್ ರಿಲೇಟೆಡ್ ಸ್ಕೀಮ್ಸ್ಗಳಿಗೋಸ್ಕರ ಅವರು ರಿಲೀಸ್ ಮಾಡಿದ್ದಾರೆ ಅಮೌಂಟನ್ನು. ಅದಾದಮೇಲೆ ಅಸ್ಸಾಂ ರಿಲೇಟೆಡ್ ಪ್ರಾಜೆಕ್ಟ್ಸು, ಮಧ್ಯಪ್ರದೇಶು, ಸೊ ಈ ಥರ ಬೇರೆ ಬೇರೆ ಸ್ಟೇಟ್ಸ್ಗೋಸ್ಕರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಆವಾಗವಾಗ ಲೋನ್ ಕೊಡ್ತಾ ಇರುತ್ತೆ. ಅದಕ್ಕೆ ಅದು ಇಂಪಾರ್ಟೆಂಟು. ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಮಂದಲ್ಯೋಂಗ್ ಫಿಲಿಪೀನ್ಸಲ್ಲಿದೆ ಅಂತ. ಸೊ ಫಿಲಿಪೀನ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಸಾರಿ ಪ್ರೊನೌನ್ಸಿಯೇಷನ್ ತಪ್ಪಾಗಿರೋದಕ್ಕೆ. ಅದಾದಮೇಲೆ IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು IMF ಇಂದು ಹೆಡ್ ಕ್ವಾರ್ಟರ್ಸ್ ನಮಗೆ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸಲ್ಲಿದೆ. ವರ್ಲ್ಡ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್ ನಮಗೆ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸಲ್ಲೇ ಇದೆ. ಅದಾದಮೇಲೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ನೋಡಬೇಕು ಅಂತಂದರೆ ನ್ಯೂಯಾರ್ಕ್ US ಅಲ್ಲಿದೆ. ಸೊ IMF, ವರ್ಲ್ಡ್ ಬ್ಯಾಂಕು ಮತ್ತು ಯುನೈಟೆಡ್ ನೇಷನ್ಸು ಎಲ್ಲದೂ ಕೂಡ US ಅಲ್ಲಿದೆ. ರೀಜನ್ಸು ಬೇರೆ ಬೇರೆ ಇದ್ದಾವೆ, ಅದನ್ನು ಒಂದ್ಸರಿ ನೋಡ್ಕೊಂಡಿರಿ. ಅದಾದಮೇಲೆ UNGA ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಬಂದ್ಬಿಟ್ಟು ನಾವು ನೋಡ್ಕೊಂಡ್ವಿ, ನ್ಯೂಯಾರ್ಕ್ USA. ಅದಾದಮೇಲೆ ಯುನಿಸೆಫ್ ಅಂತಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅದು. ಸೊ ಇದು ಕೂಡ ನ್ಯೂಯಾರ್ಕ್ USA ಅಲ್ಲೇ ಇದೆ. ಅದಾದಮೇಲೆ UNCTAD, ಸೊ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇಂದು ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲೇ ಇರುವಂಥದ್ದು. ವರ್ಲ್ಡ್ ಎಕನಾಮಿಕ್ ಫೋರಮ್ಮು ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲೇ ಇರುವಂಥದ್ದು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲೇ ಇರುವಂಥದ್ದು. ಸೊ ಎರಡು ಕಾನ್ಸೆಪ್ಟು ಇದರಲ್ಲಿ. ಒಂದು ಬಂದ್ಬಿಟ್ಟು ಜೆನೀವಾ, ಆಯಿತಾ. ಸೊ ಜೆನೀವಾದಲ್ಲಿ ಇರುವಂಥದ್ದು ಆರ್ಗನೈಸೇಷನ್ಸು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಅದೇ ಥರ ರಿಪೀಟೆಡ್ ಆಗಿ ಬರುವಂಥದ್ದು ಎಲ್ಲಿ ಅಂತಂದರೆ ವಿಯೆನ್ನಾ. ಸೊ ವಿಯೆನ್ನಾದಲ್ಲಿ ಯಾರ್ದಾದ್ರು ಹೆಡ್ ಕ್ವಾರ್ಟರ್ಸ್ ಇದ್ದಾವೆ ಆ ಆರ್ಗನೈಸೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಮಗೆ ಬೇರೆ ಆರ್ಗನೈಸೇಷನ್ನ ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಈ ಥರ ಓದ್ಕೊಂಡ್ಬಿಟ್ಟಿದ್ರೆ ಜೆನೀವಾದಲ್ಲಿ ವಿಯೆನ್ನಾದಲ್ಲಿ ಇರುವಂಥದ್ದು ಆರ್ಗನೈಸೇಷನ್ನ ನೋಡ್ಕೊಂಡಿದ್ರೆ ಮುಂಚೆನೇ. ಅದಾದಮೇಲೆ WTO ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೂಡ ಜೆನೀವಾ ಸ್ವಿಟ್ಜರ್ಲ್ಯಾಂಡು. WMO ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನು ಜೆನೀವಾ ಸ್ವಿಟ್ಜರ್ಲ್ಯಾಂಡು. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನು ಜೆನೀವಾ ಸ್ವಿಟ್ಜರ್ಲ್ಯಾಂಡು. ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಇದು ಕೂಡ ಜೆನೀವಾ ಸ್ವಿಟ್ಜರ್ಲ್ಯಾಂಡು. ಸೊ ಇವಾಗ ನೋಡಿ ರೀಸೆಂಟಾಗಿ ಒಂದು ಕನ್ವೆನ್ಷನ್ನು ತುಂಬ ಜಾಸ್ತಿ ಆಗ್ತಾಯಿತ್ತು. ಸೊ ಕನ್ವೆನ್ಷನ್ ಯಾವುದು ಮಾತಾಡಿರೋದು ಅಂತಂದರೆ ಪುಲ್ವಾಮಾ ಅಟ್ಯಾಕು. ಸೊ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಪ್ರಿಸ್ನರ್ಸ್ ಆಫ್ ವಾರ್ ರಿಲೇಟೆಡು ತುಂಬ ಜಾಸ್ತಿ ಮಾತಾಡ್ತಾಯಿದ್ದು. ಸೊ ವಿಯೆನ್ನಾ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟೆಲ್ಲ ಜಾಸ್ತಿ ನಾವು ಹೇಳ್ತಾ ಇದ್ವಿ. ಆ ಟೈಮಲ್ಲಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತದು. ಸೊ ಪ್ರಿಸ್ನರ್ಸ್ ಆಫ್ ವಾರ್ ಅದರಲ್ಲಿ ಏನು ಪ್ರಿಸ್ನರ್ಸ್ ಆಫ್ ವಾರ್ ರಿಲೇಟೆಡ್ ಇಶ್ಯೂಸ್ ಮಾಡ್ಕೊಂಡಿದ್ರಲ್ಲ ಅದರ ರಿಲೇಟೆಡ್ಡೇ ರೆಡ್ ಕ್ರಾಸು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಅದ್ರ ಜೊತೆಗೇ ರೆಡ್ ಕ್ರಾಸು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದನ್ನು ನಾವು ಸಪ್ರೇಟ್ ವೀಡಿಯೋಲ್ಲಿ ಒಂದ್ಸರಿ ನೋಡ್ಕೊಂಡಿರೋಣ. ಅದಾದಮೇಲೆ ಯುನೆಸ್ಕೋ ನಾವು ನೋಡ್ಕೋಬೇಕು. ಯುನೆಸ್ಕೋ ತುಂಬ ಇಂಪಾರ್ಟೆಂಟ್ ಆರ್ಗನೈಸೇಷನು. ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಯುನೆಸ್ಕೋ ಹೆಡ್ ಕ್ವಾರ್ಟರ್ಸು ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಯುನೆಸ್ಕೋ ಅಂತಂದರೆ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನು. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ಯೋಗಾಗೆ ಇಂಟ್ಯಾಂಜಿಬಲ್ ಇದು
ಒಂದು ಕಲ್ಚರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವಾಗ ರೀಸೆಂಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಂಟ್ಯಾಂಜಿಬಿಲಿಟಿ, ಇವರು ಜಮೈಕಾದು ಒಂದು ಮ್ಯೂಸಿಕ್ ಫಾರ್ಮ್ ಬರುತ್ತೆ ರೆಗೆ ಅಂತ, ಅದಕ್ಕೂ ಕೂಡ ರೀಸೆಂಟಾಗಿ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಆ ಥರದ್ದು ಕೊಡುವಂಥದ್ದೆಲ್ಲ ಇದು ಯುನೆಸ್ಕೋ ಆಗಿರುತ್ತೆ. ಅದಾದಮೇಲೆ OECD, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. OECDದು ಹೆಡ್ ಕ್ವಾರ್ಟರ್ಸು ಪ್ಯಾರಿಸ್ ಫ್ರಾನ್ಸಲ್ಲೇ ಇದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ವಿಯೆನ್ನಾ ಆಸ್ಟ್ರಿಯಾದಲ್ಲಿದೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಓಪೆಕ್ ಅಂತಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸು, ಇದರ ಹೆಡ್ ಕ್ವಾರ್ಟರ್ಸು ವಿಯೆನ್ನಾ ಆಸ್ಟ್ರಿಯಾದಲ್ಲಿದೆ. ಸೊ ನೆಕ್ಸ್ಟು ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಇದು ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಬರುತ್ತೆ, ಇದರದ್ದು ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿದೆ. ರೀಸೆಂಟಾಗಿ ನಾವು ನ್ಯೂಸ್ ನೋಡ್ಕೊಂಡಿದ್ರೆ ಇವಾಗ ರೀಸೆಂಟಾಗಿ ಹ್ಯೂಮನ್ ರೈಟ್ಸ್ಗೋಸ್ಕರ ಒಂದು ಚಾನಲ್ಲು ಕೂಡ ಲಾಂಚ್ ಮಾಡಿದ್ರು, ಲಂಡನ್ನಲ್ಲೇ ಲಾಂಚ್ ಮಾಡಿದ್ರು ಅದನ್ನು. ಅದಾದಮೇಲೆ IMO ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಬಂದ್ಬಿಟ್ಟು ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ, ಕಾಮನ್ವೆಲ್ತ್ ಆಫ್ ನೇಷನು ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ. ಸಾರ್ಕಿನ ಹೆಡ್ ಕ್ವಾರ್ಟರ್ಸ್ ತುಂಬ ಇಂಪಾರ್ಟೆಂಟ್ ಇದು. ಸಾರ್ಕ್ ಎಲ್ಲಿದೆ ಅಂತಂದರೆ ಹೆಡ್ ಕ್ವಾರ್ಟರ್ಸು ಕಾಠ್ಮಂಡು ನೇಪಾಳಲ್ಲಿರುವಂಥದ್ದು. ಆಸಿಯಾನಿಂದ ಇದು ಹೆಡ್ ಕ್ವಾರ್ಟರ್ಸು ಜಕಾರ್ತಾ ಇಂಡೋನೇಷ್ಯಾದಲ್ಲಿರುವಂಥದ್ದು. ಆಸಿಯಾನ್ ಅಂತಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್ ಅಂತ, ಟೋಟಲಾಗಿ 10 ಕಂಟ್ರೀಸ್ ಇದ್ದಾವೆ. ಸೊ ಆಸಿಯಾನ್ ಯಾವ ಥರ ಇದೆ ಅಂತಂದರೆ ಅವ್ರಿಗೆ ಸಪ್ರೇಟಾಗಿ ಅವರು ಕಾನ್ಸ್ಟಿಟ್ಯೂಷನು ಕೂಡ ಮಾಡ್ಕೊಂಡಿದ್ದಾರೆ. ಒನ್ ಆಫ್ ದ ಸಕ್ಸಸ್ಫುಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು ನಾವು ಸೌತ್ ಏಷ್ಯಾ ರೀಜನಲ್ಲಿ ಅಥವಾ ಸೌತ್ ಈಸ್ಟ್ ಏಷ್ಯಾ ರೀಜನಲ್ಲಿ. ಅವ್ರಿಗೆ ಸಪ್ರೇಟಾಗಿ ಅವ್ರದ್ದೊಂದು ಕಾನ್ಸ್ಟಿಟ್ಯೂಷನ್ ಕೂಡ ಇದೆ. ಮತ್ತು 60-70% ಟ್ರೇಡ್ ಆ ದೇಶದ್ದು ಏನಿದಾವಲ್ಲ, ಆ 10 ದೇಶಗಳಲ್ಲಿ ಏನು ಟ್ರೇಡ್ ನಡೀತಾ ಇರುತ್ತೆ, ಆ 10 ದೇಶಗಳ ಮಧ್ಯದಲ್ಲಿ ನಡೆಯುವಂಥ ಟ್ರೇಡಲ್ಲಿ 60-70% ಅವರವರಲ್ಲೇ ಟ್ರೇಡ್ ನಡೆಸ್ಕೊತಾರೆ. ಬಟ್ ಅದೇ ನಾವು ಸಾರ್ಕ್ನ ನೋಡ್ಕೊಂಡಿದ್ರೆ ಇದು ಸ್ವಲ್ಪ ಅಷ್ಟೊಂದು ಸಕ್ಸಸ್ಫುಲ್ ಇಲ್ಲ ಇದು ಆರ್ಗನೈಸೇಷನ್. ಯಾಕಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರೋದ್ರಿಂದ ಸಾರ್ಕ್ ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲ್ಲ. ನಿಯರ್ಲಿ 5-10% ಟ್ರೇಡು ನಡೆಯುತ್ತೆ ಮಧ್ಯದಲ್ಲಿ ಅಷ್ಟೇ. ನೆಕ್ಸ್ಟ್ ನಾವು APEC ನೋಡ್ಕೋಬೇಕು, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಂತ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಸಿಂಗಾಪುರಲ್ಲೇ ಇದೆ. ನ್ಯಾಟೋ ಇದು ನೋಡಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ನ್ಯಾಟೋ ಬಂದ್ಬಿಟ್ಟು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಸೊ ಇದರ ಹೆಡ್ ಕ್ವಾರ್ಟರ್ಸು ಬ್ರುಸೆಲ್ಸ್ ಬೆಲ್ಜಿಯಮಲ್ಲಿದೆ. ಸೊ ಇದೊಂಥರ ಆರ್ಮ್ಸ್ ರಿಲೇಟೆಡ್ ಟ್ರೀಟಿ ಅಂತಂದರೆ ಅಟ್ಯಾಕ್ ಮಾಡಿದಾಗ ಒಂಥರ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು ಟ್ರೀಟಿ ಇದು. ಸೊ ಇದರ ಬ್ಯಾಕ್ಗ್ರೌಂಡಲ್ಲಿ ನಾವೇನು ನೋಡ್ಕೊಂಡಿರಬೇಕು ಅಂತಂದರೆ ರೀಸೆಂಟಾಗಿ ಮ್ಯಾಕಡೋನಿಯಾ ಗ್ರೀಸ್ ಮೇಲ್ಗಡೆ ಇರುವಂಥದ್ದು ದೇಶ. ಮ್ಯಾಕಡೋನಿಯಾಯಿಂದನೇ ನಮಗೆ ಮದರ್ ತೆರೇಸಾ ಅವರು ಬಂದಿರುವಂಥದ್ದು. ರೀಸೆಂಟಾಗಿ ಮ್ಯಾಕಡೋನಿಯಾ ಹೆಸರನ್ನ ರೀನೇಮ್ ಮಾಡಿದ್ರು. ಏನಂತ ಹೊಸ ಹೆಸರಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿರಿ. ಅದಾದಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ನಾವು ನೋಡ್ಕೋಬೇಕು ಅಂತಂದರೆ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿರುವಂಥದ್ದು ಇದರದ್ದು ಹೆಡ್ ಕ್ವಾರ್ಟರ್ಸು. FAO ಅಥವಾ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇಂದು ರೋಮ್ ಇಟಲಿಯಲ್ಲಿರುವಂಥದ್ದು. ಅದಾದಮೇಲೆ ICJ ಇದು ತುಂಬ ನ್ಯೂಸಲ್ಲಿದೆ. ಯಾಕಂತಂದರೆ ರೀಸೆಂಟಾಗಿ ಕುಲ್ಭೂಷಣ್ ಜಾಧವ್ ಅವರ ಜಡ್ಜ್ಮೆಂಟ್ ರಿಲೇಟೆಡು ಕೂಡ ಅವೆಲ್ಲ ಇಲ್ಲೇ ನಡೆದಿರುವಂಥದ್ದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಇದರದ್ದು ದ ಹೇಗ್ ನೀದರ್ಲ್ಯಾಂಡ್ಸಲ್ಲಿದೆ. ಸೊ ಆ್ಯಸ್ ಆಫ್ ಟುಡೇ ನಾವು ನೋಡ್ಕೋಬೇಕು ಅಂತಂದರೆ ಇವತ್ತು 18 ಮಾರ್ಚ್ 2019, 18th ಮಾರ್ಚು 2019, ಇವತ್ತು ಅಷ್ಟೇ ಇನ್ನೊಂದು ಅಟ್ಯಾಕ್ ಆಗಿದೆ ಇವಾಗ, ಅದು ನೀದರ್ಲ್ಯಾಂಡ್ಸಲ್ಲಾಗಿದೆ ನೋಡಿ. ಫೆಬ್ರವರಿ 14th ನಾವು ನೋಡ್ಕೋಬೇಕು ಅಂತಂದರೆ Feb 14th ನಮಗೆ ಪುಲ್ವಾಮಾ ಟೆರರಿಸ್ಟ್ ಅಟ್ಯಾಕ್ ಆಯಿತು. ಅದಾದಮೇಲೆ ರೀಸೆಂಟು ಈ ವೀಕೆ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ನ್ಯೂಜಿಲ್ಯಾಂಡಲ್ಲೂ ಕೂಡ ಮಾಸ್ಕಲ್ಲಿ ಫೈರಿಂಗ್ ಆಗೋಯಿತು. ಅವ್ರದ್ದು ಒಂಥರ ಮೈಗ್ರೇಷನ್ ರಿಲೇಟೆಡ್ಡು ಇಶ್ಯೂ ಆಗಿತ್ತದು. ಅದಕ್ಕೋಸ್ಕರ ಇವತ್ತು ಆ್ಯಸ್ ಆಫ್ ಟುಡೇ ನೀದರ್ಲ್ಯಾಂಡ್ಸಲ್ಲಿ ಒಂದು ಶೂಟಿಂಗ್ ಆಗಿದೆ. ಸೊ ನೀದರ್ಲ್ಯಾಂಡ್ಸಲ್ಲಿ ಟ್ರೈನಲ್ಲಿ ಶೂಟಿಂಗ್ ಆಗಿದೆ. ಸೊ ರೀಸೆಂಟಾಗಿ ನೋಡ್ಕೋಬೇಕು ಅಂತಂದರೆ ಪೀಸ್ಫುಲ್ಲಾಗಿರುವಂಥದ್ದು ಎಲ್ಲದ್ರ ಮೇಲೂ ಕೂಡ ಟೆರರಿಸಮ್ ರಿಲೇಟೆಡ್ ಅಟ್ಯಾಕ್ಸು ತುಂಬ ಜಾಸ್ತಿ ಆಗ್ತದೆ. ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಟೆರರಿಸಮ್ ರಿಲೇಟೆಡ್ ಅಟ್ಯಾಕು ತುಂಬ ಜಾಸ್ತಿ ಆಗ್ತದೆ. ಓಕೆ, ನೆಕ್ಸ್ಟು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಬಂದ್ಬಿಟ್ಟು ಎಲ್ಲಿರೋದು ಅಂತಂದರೆ ಇದು ಲಸಾನ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು ಇದರ ಹೆಡ್ ಕ್ವಾರ್ಟರ್ಸು. ನೆಕ್ಸ್ಟು FIFA ಫುಟ್ಬಾಲ್ ರಿಲೇಟೆಡ್ ನಾವು ನೋಡ್ಕೋಬೇಕು ಅಂತಂದರೆ ಜ್ಯೂರಿಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು ಇದರ ಹೆಡ್ ಕ್ವಾರ್ಟರ್ಸು. WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರು ಇದ್ರದ್ದು ಇರುವಂಥದ್ದು ಎಲ್ಲಿ ಅಂತಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸು. ಅದಾದಮೇಲೆ ಬೀಮ್ಸ್ಟೆಕ್ ತುಂಬ ಇಂಪಾರ್ಟೆಂಟ್ ಇದು. ಸೊ ಬೀಮ್ಸ್ಟೆಕ್ಕು ಅಟ್ಲೀಸ್ಟ್ ಒಂದು ಸ್ವಲ್ಪ ನೀಟಾಗಿರುವಂಥದ್ದು ಆರ್ಗನೈಸೇಷನು, ಇಂಡಿಯಾ ಇನ್ವಾಲ್ವ್ ಆಗಿರುವಂಥದ್ದು ಅಥವಾ ಸೌತ್ ಏಷ್ಯಾ ರೀಜನಲ್ಲಿ ಅಂತ ಹೇಳ್ಬೋದು ನಾವು. ಸೊ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದರ ಹೆಡ್ ಕ್ವಾರ್ಟರ್ಸು ಢಾಕಾ ಬಾಂಗ್ಲಾದೇಶಲ್ಲಿದೆ. ನೆಕ್ಸ್ಟು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಮಾಂಟ್ರಿಯಲ್ ಕೆನಡಾದಲ್ಲಿರುವಂಥದ್ದು. ಅದಾದಮೇಲೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಥವಾ BIS ಬೇಸಲ್ಲು ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ ಇದನ್ನು ಒಂದು 2-3 ಸರಿ ರಿವಿಷನ್ ಮಾಡ್ಕೊಂಡಿರಿ, ಕಂಪ್ಲೀಟ್ಲಿ ಸ್ಟ್ಯಾಟಿಕ್ ಆಗಿರುತ್ತಿದ್ದು.
ಎಸ್ಪೆಷಲಿ ಆರ್ಗನೈಸೇಷನ್ ಮತ್ತು ಅದರ ಹೆಡ್ ಕ್ವಾರ್ಟರ್ಸು. ಸೊ ಇದನ್ನು ನೋಡ್ಕೊಂಡಿರಿ. ಎಕ್ಸಾಮಲ್ಲಿ ಯೂಶಲಾಗಿ ಕೇಳ್ತಾ ಇರ್ತಾರೆ ಆರ್ಗನೈಸೇಷನು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ನ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.